ಹಲೋ ನಮಸ್ಕಾರ ಎಲ್ಲರಿಗೂ ಪವನ್ ನಾಡು ಎಲ್ಲರೂ ರ್ಯಾಪಿಡ್ ಚಾನಲ್ಗೆ ವೆಲ್ಕಮ್. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬರೀ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ಕಾಣುತ್ತೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಸೆಲೆಕ್ಟ್ ಮಾಡಿ ನಾನು ಮಾಡುವಂಥ ಪ್ರತಿ ಒಂದು ವಿಡಿಯೋ ಕೂಡ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ತುಂಬ ಜನ ಇದೊಂದು ವಿಡಿಯೋಸ್ನ ಅಂದರೆ ಇದೊಂದು ಡೌಟ್ನ ಕೇಳ್ತಿದ್ರು, ಲೈಕ್ ಅರ್ಬಲೈಫ್ದು ಪ್ರೀ ವರ್ಕೌಟ್ ಏನಾದರೂ ಇದೆಯಾ, ಅವ್ರ ಇಲ್ಸ್ ಪ್ರೀ ವರ್ಕೌಟ್ಗೆ ಏನು ತೊಗೊಂಡ್ರೆ ಲೈಕ್ ನನ್ನ ಬಾಡಿ ಚೆನ್ನಾಗಿ ರೆಜುಮಿನೇಷನ್ ಆಗುತ್ತೆ ಅಂತ. ಸೊ ಅದಕ್ಕೋಸ್ಕರನೇ ಇವತ್ತು ನಿಮಗೋಸ್ಕರ ಈ ಒಂದು ವಿಡಿಯೋ. ಸೊ ದಟ್ ನಾನು ಕೂಡ ಅಷ್ಟೇ ಲೈಕ್ ಸೊ ಫಸ್ಟು ನೋಡಿ, ನೀವು ಪ್ರೀ ವರ್ಕೌಟ್ಗೆ ಹೋಗಬೇಕು ಅಂತಂದರೆ ಅದಕ್ಕಂತಲೇ ಮೇಜರ್ಲಿ ಸ್ವಲ್ಪ ನನಗೆ ಗೊತ್ತಿರುವಂಥ ವಿಷಯಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಆ ವಿಷಯದಲ್ಲೇ ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಇದು ಸೂಟಬಲ್ ಆಗುತ್ತಾ ಇಲ್ವಾ ಅಂತ. ಆ್ಯಂಡ್ ಈ ವಿಡಿಯೋ ನಾಟ್ ಓನ್ಲಿ ನೀವು ಪ್ರೀ ವರ್ಕೌಟ್ಗೋಸ್ಕರ ಹೋಗ್ತಿದ್ದಿಲ್ಲ, ಇಲ್ಲ ಜಿಮ್ಗೆ ಹೋಗಬೇಕು ಅಂಥವ್ರಿಗೋಸ್ಕರ ಅಂತನೆಲ್ಲ. ಸೊ ಎಲ್ಲರಿಗೂ ಕೂಡ ಅಷ್ಟೇ ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರ್ತದೆ. ಸೊ ಯಾವ ರೀತಿ ಅಂತಂದರೆ, ತುಂಬ ಜನ ಅಂದ್ಕೊಂಡಿರ್ತಾರೆ ಪ್ರೀ ವರ್ಕೌಟ್ ಆಗಿ ಯಾವ ಟೈಮಲ್ಲಿ ತೊಗೊಳ್ಬೇಕು ಅಂತೇಳಿ. ಪ್ರೀ ವರ್ಕೌಟ್ನ ಯಾವ ಟೈಮಲ್ಲಿ ತೊಗೊಳ್ಬೇಕು ಅಂತಂದರೆ, ಸೊ ಹೆಸರಲ್ಲೇ ಇದೆ ಪ್ರೀ ಅಂದರೆ ಬಿಫೋರ್, ಅಂದರೆ ಏನೋ ಒಂದು ಲೈಕ್ ಕೆಲಸ ಮಾಡಬೇಕು ಅದಕ್ಕಿಂತ ಹಿಂದೆ ಪ್ರೀ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಮೀಟಿಂಗ್ ಮಾಡೋದಕ್ಕಿಂತ ಮುಂಚೆ ಪ್ರೀ ಮೀಟ್ ಅಂತ ಕರಿತೀವಿ, ಮೀಟಿಂಗ್ ಆದಮೇಲೆ ಪೋಸ್ಟ್ ಮೀಟ್ ಅಂತ ಕರಿತೀವಿ. ಹಂಗೆ ಸೊ ಮೀಟಿಂಗ್ ಇವಾಗ ಏನೋ ಒಂದು ಈವೆಂಟ್ ಮಾಡ್ತಿದ್ದೀರಾ ಅಂದರೆ ಪ್ರೀ ಈವೆಂಟ್ ಲಾಂಚ್ ಅಂತ ಮಾಡ್ತೀವಿ. ಅದೇ ರೀತಿಯೇ ಯಾವುದೋ ಒಂದು ಪ್ರೀ ಅಂತಂದರೆ ಹಿಂದೆ, ಸೊ ಅದ್ರ ಪ್ರಿಪ್ರೇಷನ್ಗೆ ಪ್ರೀ ಅಂತ ಕರಿತೀವಿ. ಸೊ ಅದೇ ರೀತಿಯೇ ಪ್ರೀ ಅಂತ ಅಂದರೆ ಪ್ರೀ ವರ್ಕೌಟ್ ಅಂದರೆ ಎಕ್ಸಸೈಸ್ ಮಾಡೋದಕ್ಕಿಂತ ಮುಂಚೆ ಏನು ತೊಗೊಳ್ಬೇಕಾಗ್ತದೆ ಅಂತ. ಸೊ ಎಕ್ಸಸೈಸ್ ಮಾಡ್ಬೇಕಾದ್ರೆ ತುಂಬ ತಲೆಯಲ್ಲಿ ಇಟ್ಕೊಳ್ಬೇಕಾಗಿರುವಂಥ ಮೇನ್ ಕಾನ್ಸೆಪ್ಟ್ಸ್ ಏನು ಗೊತ್ತಾ, ನೀವು ಎಕ್ಸಸೈಸ್ ಮಾಡ್ಬೇಕಾದ್ರೆ ಇಲ್ಲಾಂದ್ರೆ ಏನೋ ಒಂದು ಎನರ್ಜಿ ಖರ್ಚಾಗುವಂಥ ಒಂದು ಕೆಲಸ ಮಾಡ್ಬೇಕಾದ್ರೆ ನಿಮ್ಮ ಬಾಡಿನ ಫಸ್ಟು ಅದಕ್ಕೆ ಮೈಂಟೈನ್ ಮಾಡಿ ಇಟ್ಕೊಳ್ಬೇಕು. ಅಂತಂದರೆ ನಿಮ್ಮ ಬಾಡಿನ ಆ ಕಂಡೀಷನ್ಗೆ ಹೋಗೋ ಥರ ನೀವು ರೆಡಿಯಾಗಿ ಇಟ್ಕೊಳ್ಬೇಕು ನಿಮ್ಮ ಬಾಡಿನ. ಸೊ ಫಸ್ಟು ಬಂದು ಇದಕ್ಕೋಸ್ಕರ ಐ ಎನರ್ಜಿನ ನೀವು ತೊಗೊಳ್ಬೇಕು. ಅಂದರೆ ನೀವು ಯಾವ ರೀತಿಯಾದಂಥ ಕೆಲಸ ಮಾಡ್ತಿದ್ದೀರಾ ಅಂತ ನೋಡಬೇಕು. ಫಾರ್ ಎಕ್ಸಾಂಪಲ್ ವರ್ಕೌಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಆರ್ ಎಲ್ಸ್ ನೀವು ನಡಿಬೇಕು ಅಂದ್ಕೊಂಡಿದ್ದೀರಾ, ಇಲ್ಲ ಸ್ವಿಮ್ಮಿಂಗ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಾ, ಯಾವುದೋ ಒಂದಿಲ್ಲ ಬೈಸೈಕ್ಲಿಂಗ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಯಾವ ರೀತಿಯಾದಂಥ ಒಂದು ನೀವು ಎಕ್ಸಸೈಸ್ ಮಾಡ್ತೀರಾ ಅನ್ನೋದಕ್ಕೆ ತುಂಬ ಇಂಪಾರ್ಟೆಂಟ್ ಪ್ರೀ ವರ್ಕೌಟ್ ಅಂದರೆ. ಫಾರ್ ಎಕ್ಸಾಂಪಲ್ ವಾಕಿಂಗ್ ಮಾಡ್ತೀರಾ ಅಂದ್ಕೊಳ್ಳಿ, ಆಗ ಜಾಸ್ತಿ ಆದಂಥ ಲಿಕ್ವಿಡ್ನ ಕುಡಿಬಾರ್ದು. ಯಾಕೆ ಅಂದರೆ ನೀವು ಫಾರ್ ಎಕ್ಸಾಂಪಲ್ ವಾಕಿಂಗ್ ಮಾಡೋಕ್ಕೆ ಮುಂಚೆ ಒಂದು ಅರ್ಧ ಲೀಟ್ರ್ ಆದಷ್ಟು ಲಿಕ್ವಿಡ್ನ ಕುಡಿದ್ರೆ ಸೊ ಹೊಟ್ಟೆ ಭಾರ ಆಗಿರುತ್ತೆ. ಸೊ ದಟ್ ಅದು ನಿಮಗೆ ಕಷ್ಟ ಆಗ್ತದೆ ವಾಕಿಂಗ್ ಮಾಡ್ಬೇಕಾದ್ರೆ. ಆ್ಯಂಡ್ ನೀವು ಸ್ವಿಮ್ಮಿಂಗ್ ಮಾಡೋಕ್ಕೆ ಹೋಗ್ತೀರಾ ಅಂದ್ಕೊಳ್ಳಿ, ಆವಾಗ ಐ ಎನರ್ಜಿ ಕೊಡೋವಂಥ ಪ್ರೀ ವರ್ಕೌಟ್ ಮೀಲ್ ಏನೂ ತಿಂದಿರಬಾರ್ದು. ಅದೇ ರೀತಿ ಡಿಪೆಂಡ್ಸ್ ಆನ್ ನೀವೇನು ಮಾಡಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಸೊ ನನ್ನ ಅನಿಸಿಕೆ ಏನಪ್ಪ ಅಂತಂದರೆ, ಪ್ರೀ ವರ್ಕೌಟ್ಸ್ ಅಂದರೆ ಇಟ್ಸ್ ನಥಿಂಗ್ ಬಟ್ ಟೇಕಿಂಗ್ ಗುಡ್ ಅಮೌಂಟ್ ಆಫ್ ಎಲೆಕ್ಟ್ರೋಲೈಟ್ಸ್ ಅಂತ ಅಂದರೆ ನಮ್ಮ ಬಾಡಿಗೆ ಬೇಕಾಗಿರುವಂಥ ಪೊಟ್ಯಾಷಿಯಮ್ ಆಗಿರ್ಬೋದು, ಕೆಲವೊಂದು ಮಿನರಲ್ಸ್ನ ಎಲೆಕ್ಟ್ರೋಲೈಟ್ಸ್ ಅಂತ ಕರಿತೀವಿ. ಬಿಕಾಸ್ ಎಕ್ಸಸೈಸ್ ಮಾಡೋಂಥ ಟೈಮಲ್ಲಿ ನಮ್ಮ ಬಾಡಿಗಳಿರುವಂಥ ಎಲೆಕ್ಟ್ರೋಲೈಟ್ಸ್ ಎಲ್ಲ ಆಚೆಗಡೆ ಹೋಗುತ್ತೆ ಸ್ವೆಟ್ ಮುಖಾಂತರ. ಆವಾಗ ಸ್ವೆಟ್ ಮುಖಾಂತರ ಆಚೆ ಹೋದಾಗ ನಾವು ಮತ್ತೆ ಎಲೆಕ್ಟ್ರೋಲೈಟ್ಸ್ನ ಬಾಡಿಗೆ ಕೊಡಬೇಕು. ಅದಕ್ಕೋಸ್ಕರ ಪ್ರೀ ವರ್ಕೌಟ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರೀ ವರ್ಕೌಟ್ ಡ್ರಿಂಕ್ ಆದರೂ ತೊಗೊಳ್ಬೋದು, ಇಲ್ಲ ಪ್ರೀ ವರ್ಕೌಟ್ ಮೀಲ್ ಆದರೂ ಪರವಾಗಿಲ್ಲ. ಪ್ರೀ ವರ್ಕೌಟ್ ಮೀಲ್ ಆಗಿ ಬೇಕಾದ್ರೆ ನೀವು ನಮ್ಮದು ಫಾರ್ ಎಕ್ಸಾಂಪಲ್ ಅರ್ಬಲೈಫ್ ಬಗ್ಗೆ ಮಾತಾಡ್ತಾರೋ, ಪ್ರೀ ವರ್ಕೌಟ್ ಮೀಲ್ ಆಗಿ ನೀವು ಬೇಕಾದ್ರೆ ಶೇಕ್ನ ತೊಗೊಳ್ಬೋದು. ಆ್ಯಂಡ್ ಅದೇ ರೀತಿಯೇ ಪ್ರೀ ವರ್ಕೌಟ್ ಡ್ರಿಂಕ್ ಆಗಿ ನೀವು ನಮ್ಮದು ಅರ್ಬಲೈಫ್ ಹೈಡ್ರೇಟ್ ಅಂತ ಒಂದು ಬರುತ್ತೆ, ಅದನ್ನಾದ್ರೂ ತೊಗೊಳ್ಬೋದು. ಬಟ್ ಆದರೆ ಪೋಸ್ಟ್ ವರ್ಕೌಟ್ ಬಗ್ಗೆ ಹೇಳ್ತೀನಿ ಇದೇ ವಿಡಿಯೋದಲ್ಲಿ ನಾನು ಕೂಡ, ಪೋಸ್ಟ್ ವರ್ಕೌಟ್ಗೆ ಏನು ತೊಗೊಳ್ಬೋದು ಅಂತ. ಸೊ ಮೇಕ್ ಶೋರ್ ನೀವು ಏನು ಮಾಡ್ತಿದ್ರೋ ಅದಕ್ಕೆ ತಕ್ಕನಂಗೆ ಆಗಿರೋಂಥ ಒಂದು ಎನರ್ಜಿನ ಎಲೆಕ್ಟ್ರೋಲೈಟ್ಸ್ನ ತೊಗೊಳ್ಳೋದು ಬೇಜಾರು ಇಂಪಾರ್ಟೆಂಟ್. ಸೊ ಇದನ್ನು ತೊಗೊಳ್ತೀರಾ ಅಂದರೆ ಏನಾಗ್ತದಪ್ಪ ಅಂತಂದರೆ, ಸೊ ನೀವು ಎಕ್ಸಸೈಸ್ನ ರಿಪಿಟೇಷನ್ಸ್ ಮಾಡೋಕ್ಕಾಗಲ್ಲ. ವಾಕಿಂಗ್ ಮಾಡಬೇಕಾದ್ರೆ ಸುಸ್ತಾಗೋದಾಗಿರ್ಬೋದು, ಎಲೆಕ್ಟ್ರೋಲೈಟ್ಸ್ ಎಷ್ಟು ಬೇಗ ಬಾಡಿಯಿಂದ ಆಚೆ ಪಾಸ್ ಆಗುತ್ತೋ ನಿಮಗೆ ಬೇಗ ಸುಸ್ತಾಗುತ್ತೆ, ಮಿನರಲ್ಸ್ ಬಾಡಿಯಿಂದ ಲಾಸ್ ಆಗುವಂಥ ಚಾನ್ಸಸ್ ಆಗಿರ್ಬೋದು. ಈ ರೀತಿಯಾದಂಥ ಎಲ್ಲ ಕಾನ್ಸಿಕ್ವೆನ್ಸಸ್ನ ನೀವು ಫೇಸ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರನೇ ಮೇಕ್ ಶೋರ್ ಪ್ರೀ ವರ್ಕೌಟ್ ಆಗಿ ಬೇಕಾದ್ರೆ ನೀವು ಅರ್ಬಲೈಫ್ದು ಹೈಡ್ರೇಟ್ ಅಂತ ಒಂದು ಪ್ರಾಡಕ್ಟ್ ಬರುತ್ತೆ. ಸೊ ಈ ಹೈಡ್ರೇಟಲ್ಲಿ ನಿಮಗೆ ಹೆಚ್ಚಿನ ಅಂಶದಲ್ಲಿ ಎಲೆಕ್ಟ್ರೋಲೈಟ್ಸ್ ಇದೆ. ಇದನ್ನೊಂದು ಅರ್ಧ ಲೀಟ್ರ್ ವಾಟ್ರು, ಇಲ್ಲಾಂದರೆ ಒಂದು 3/4 ಲೀಟ್ರ್ ವಾಟ್ರು, ಇಲ್ಲಾಂದರೆ 1/4 ಲೀಟ್ರ್ ವಾಟ್ರು, 1/4 ಲೀಟ್ರಿಂದ ಅರ್ಧ ಲೀಟ್ರ್ ಇಲ್ಲ 3/4 ಲೀಟ್ರ್ ಒಳಗಡೆ, 3/4 ಲೀಟ್ರ್ ನಾಟ್ ಅಡ್ವೈಸಬಲ್, ಒಂದು ಅರ್ಧ ಲೀಟ್ರ್ ಒಳಗಡೆ ನೋಡಿ ಅಷ್ಟು ವಾಟ್ರ್ ಒಳಗಡೆ ಒಂದು ಸ್ಯಾಶೆ ಆಫ್ ಹೈಡ್ರೇಟ್ನ ಹಾಕಿ ಮಿಕ್ಸ್ ಮಾಡಿ ಬೇಕಾದ್ರೆ ಸಿಪ್ ಬೈ ಸಿಪ್ ಲೈಕ್ ನಿಮ್ಮ ಎನರ್ಜಿ ಯಾವಾಗ ಲೋ ಆಗುತ್ತೋ ಅವಾಗೆಲ್ಲ ಕುಡಿಬೋದು. ಸೊ ನಾನಿವಾಗ ವರ್ಕೌಟ್ಸ್ಗೆಲ್ಲ ಹೋದಾಗ ಸೊ ಒಂದು ಅರ್ಧ ಲೀಟ್ರ್ ಬಾಟಲ್ಗೆ ಒಂದು ಸ್ಯಾಶೆ ಆಫ್ ಹೈಡ್ರೇಟ್ನ ಹಾಕೊಂಡ್ರೆ, ಸೊ ದಟ್ ಸಿಪ್ ಬೈ ಸಿಪ್ ಅದನ್ನು ತೊಗೊಂಡ್ರೆ ಸೊ ನಮ್ಮದು ಎನರ್ಜಿ ಲೆವೆಲ್ ಚೆನ್ನಾಗಿರೋದಕ್ಕೆ ಹೆಲ್ಪ್ ಆಗ್ತದೆ ಫಸ್ಟ್ ಥಿಂಗ್. ಆ್ಯಂಡ್ ಊಟದಲ್ಲಿ ಏನಾದ್ರು ತೊಗೋಬೋದಾ ಸರ್ ಅಂದರೆ, ಖಂಡಿತ ಊಟದಲ್ಲಿ ಏನಾದ್ರು ತೊಗೊಳ್ತೀರಾ ಅಂದರೆ ನೋಡಿ, ನೀವು ಬಲ್ಕಾಗಿ ಏನಾದ್ರು ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಬಾಡಿ ಬಿಲ್ಡಿಂಗ್ ಮಾಡೋವಂಥ ಟೈಮಲ್ಲಿ ಬಲ್ಕಾಗಿನೇ ಮಾಡಿದೆ, ಬಾಳೆಹಣ್ಣು ತಿನ್ಬೋದು, ಡೇಟ್ಸ್ ತಿನ್ಬೋದು, ಆಲ್ ಟೈಪ್ಸ್ ಆಫ್ ಡ್ರೈ ಫ್ರೂಟ್ಸ್ನ ತಿಂದು ಕೂಡ ಹೋಗ್ಬೋದು. ಇದೆಲ್ಲ ಪ್ರೀ ವರ್ಕೌಟಾಗಿ ಹೆಲ್ಪ್ ಮಾಡುತ್ತೆ. ಇಲ್ಲ ಡ್ರಿಂಕಲ್ಲಿ ಏನಾದ್ರು ತೊಗೊಳ್ತೀರಾ ಅಂತಂದರೆ, ಸೊ ತುಂಬ ಜನ ಇದೆಲ್ಲ ಮಾಡ್ತಾರೆ, ಈ ಕಾಫಿ ಪುಡಿ ಆರ್ ಎಲ್ಸ್ ಶುಗರ್ನ ತಿಂದೋಗೋದು. ನನ್ನ ರೆಕಮೆಂಡೇಶನ್, ಈ ಕಾಫಿ ಪುಡಿ ಶುಗರೆಲ್ಲ ನಿಮಗೆ ಹೆಚ್ಚಿನ ಮಟ್ಟದಲ್ಲಿ ನಿಮ್ಗೇನು ಮಿನರಲ್ಸ್ ಸಿಗಲ್ಲ, ಆ್ಯಂಡ್ ಈವನ್ ಮೋರ್ ಇನ್ ಕ್ಯಾಲೋರೀಸ್, ಆ್ಯಂಡ್ ಅದೇನು ಅಷ್ಟೊಂದು ಎಫೆಕ್ಟಿವ್ ಏನು ಅನ್ಸಲ್ಲ. ಸೊ ಬೆಟರ್ ಅರ್ಬಲೈಫ್ದು ಪ್ರೀ ವರ್ಕೌಟ್ ಆಗಿ ಎಲೆಕ್ಟ್ರೋಲೈಟ್ಸ್ಗೋಸ್ಕರ ಹೈಡ್ರೇಟ್ನ ಯೂಸ್ ಮಾಡೋದ್ರಿಂದ ನಿಮಗೆ ಪ್ರೀ ವರ್ಕೌಟ್ಗೆ ಬೇಕಾಗಿರೋಷ್ಟು ಎನರ್ಜಿ ಸಿಗುತ್ತೆ.
ನೆಕ್ಸ್ಟು ಪೋಸ್ಟ್ ವರ್ಕೌಟ್ ಅಂದರೆ ವೆರಿ 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 ಇಂಪಾರ್ಟೆಂಟ್. ಸೊ ಪೋಸ್ಟ್ ವರ್ಕೌಟ್ ಅಂದರೆ ತುಂಬ ಜನ ಈ ಮಿಸ್ಟೇಕ್ನ ಮಾಡ್ಕೊಳ್ತಾರೆ. ಆಫ್ಟರ್ ನಿಮ್ಮದು ವರ್ಕೌಟ್ ಆದಮೇಲೆ ತುಂಬಾ ಇಂಪಾರ್ಟೆಂಟ್, ನಿಮ್ಮದು ಪೋಸ್ಟ್ ವರ್ಕೌಟ್ ಮೀಲ್ ತೊಗೊಳ್ಳೇಬೇಕು. ಪೋಸ್ಟ್ ವರ್ಕೌಟ್ ಮೀಲ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಬಿಲ್ಡ್ ಯುವರ್ ಮಸಲ್ಸ್. ಸೊ ನೋಡಿ, ನೀವು ಇವಾಗ ಪೋಸ್ಟ್ ವರ್ಕೌಟ್ ಅಂತಂದರೆ ನಿಮ್ಮದು ಬಾಡಿ ಲೈಕ್ ಮಸಲ್ಸ್ ಎಲ್ಲ ಹಿಂಗೆ ಬ್ರೇಕ್ ಆಗಿರುತ್ತೆ ಅಂದ್ಕೊಳ್ಳಿ. ಹಿಂಗೆ ನಿಮ್ಗೆ ಕಾಣ್ತದೆಲ್ಲ ಹಿಂಗೆ ಬ್ರೇಕ್ ಆಗಿರುತ್ತೆ, ಹಿಂಗಿರುವಂಥ ಮಸಲ್ಸ್ ಹಿಂಗೆ ಬ್ರೇಕ್ ಆಗಿರುತ್ತೆ. ಈ ಸೆಂಟ್ರಲ್ ಹೋಗ್ಬಿಟ್ಟು ಮತ್ತೆ ನಾವು ಫ್ಯಾಟ್ ಹಾಕ್ಬಾರ್ದು. ಅಂದರೆ ಫ್ಯಾಟ್ ಅಂತಂದರೆ ನೀವೇನೋ ಒಂದು ಜಂಕ್ಸ್ ತಿಂದ್ಬಿಟ್ರೆ ಫ್ಯಾಟ್ ಆಗಿಬಿಡುತ್ತೆ. ಸೊ ದಟ್ ಅವಾಗ ಇಲ್ಲಿ ಫ್ಯಾಟ್ ಹೋಗ್ಬಿಟ್ರೆ ಆವಾಗ ಬಾಡಿಗೆ ಕಷ್ಟ. ಅದೇ ಇಲ್ಲಿ ಮಸಲ್ ಹೋಗ್ಬೇಕು. ಅದಕ್ಕೋಸ್ಕರ ಮಸಲ್ ಹೇಗೋಗುತ್ತಪ್ಪ ಅಂದರೆ ನೀವು ಪ್ರೋಟೀನ್ನ ಕೊಡಬೇಕು. ಸೊ ಪ್ರೋಟೀನ್ನ ಕೊಟ್ಟಾಗ ಹೋಗ್ಬಿಟ್ಟು ಇಲ್ಲಿ ಮಸಲ್ ಸೇರ್ಕೊಳ್ಳುತ್ತೆ. ಸೊ ದಟ್ ಅಲ್ಲಿ ಬ್ರೇಕ್ ಆಗಿರುವಂಥ ಮಸಲ್ಸ್ ಅಲ್ಲಿ ಎಲ್ಲೆಲ್ಲಿ ಬ್ರೇಕ್ ಆಗಿರುತ್ತೋ ಅಲ್ಲಿ ಮತ್ತೆ ಲೈಕ್ ಪ್ರೋಟೀನ್ ಹೋಗಿರೋದ್ರಿಂದ ಮತ್ತೆ ಅಲ್ಲಿ ಮಸಲ್ ಬಿಲ್ಡ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಮೇಕ್ ಶೋರ್ ನಿಮ್ದು ಅದು ಎಲ್ಲಿ ಮಸಲ್ ಬ್ರೇಕ್ ಆಗಿರುತ್ತೋ ಅವಾಗ ನೀವು ಇದನ್ನು ಮಾಡಿ ಕೊಡೋಕ್ಕಾಗಲ್ಲ. ಬಟ್ ಅದೇ ನಿಮ್ಮ ಬಾಡಿಗೆ ಏನು ಬೇಕು, ಒಳ್ಳೆ ಅಮೌಂಟ್ ಆಫ್ ಪ್ರೋಟೀನ್ ಕೊಡಬೇಕು. ಸೊ ಪ್ರೋಟೀನ ಕೊಡೋದ್ರಿಂದ ಬಾಡಿ ಅದನ್ನು ಚೆನ್ನಾಗಿ ಡೈಜೆಷನ್ ಮಾಡಿಕೊಂಡು ಮಸಲ್ ಬಿಲ್ಡ್ ಆಗೋದಕ್ಕೆ ಕಡೆ ಯೋಚನೆ ಮಾಡಿದೆ. ಆ್ಯಂಡ್ ದೇರ್ ಆರ್ ಮೆನಿ ಟೈಪ್ಸ್ ಆಫ್ ಪ್ರೋಟೀನ್, ಅದ್ರಲ್ಲಿ ತುಂಬ ರೀತಿಯಾದಂಥ ಪ್ರೋಟೀನ್ಸ್ ಇರುತ್ತೆ. ಅಟ್ಲೀಸ್ಟ್ 9 ಥರದ ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್ ಇದ್ದರೆ ಅದನ್ನು ಕಂಪ್ಲೀಟ್ ಪ್ರೋಟೀನ್ ಅಂತ ಕರಿತೀವಿ. ಸೊ ಒಂದು ಕಂಪ್ಲೀಟ್ ಪ್ರೋಟೀನ್ ಆಗಬೇಕಾದ್ರೆ 9 ಥರದ ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್ ಇರಬೇಕು. ಅದು ನಂಗೆ ಗೊತ್ತಿರೋಂಗೆ ವೆಜ್ಜಲ್ಲಿ ಹೋಗ್ತೀರಾ ಅಂದರೆ ಕಂಪ್ಲೀಟ್ಲಿ ಸಾಯ್ ಪ್ರೋಟೀನ್ ಬಂದು ಕಂಪ್ಲೀಟ್ಲಿ ಆಲ್ ಟೈಪ್ಸ್ ಆಫ್ ಅಮಿನೋ ಆಸಿಡ್ಸ್ ಇರುತ್ತೆ. ಇಲ್ಲ ಅಂತಂದರೆ ನಾನ್ ವೆಜ್ಜಲ್ಲಿ ಹೋದರೆ ಎಲ್ಲ ರೀತಿಯಾದಂಥ ನಾನ್ ವೆಜ್ಜಲ್ಲೂ ಎಲ್ಲ ಟೈಪ್ಸ್ ಆಫ್ ಅಮಿನೋ ಆಸಿಡ್ಸ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡ್ಬೋದು ಅಂದರೆ ನೀವು ಲೈಕ್ ನಮ್ಮದು ಶೇಕ್ ತೊಗೊಳ್ಬೋದು. ಸೊ ಶೇಕ್ನ ಪೋಸ್ಟ್ ವರ್ಕೌಟ್ ಕಾರು ತೊಗೊಳ್ಬೋದು, ಇಲ್ಲ ಪ್ರೀ ವರ್ಕೌಟ್ ಕಾರು ತೊಗೊಳ್ಬೋದು. ಆ್ಯಂಡ್ ನಮ್ಮಲ್ಲಿ ಇನ್ನೊಂದು ಅಮೇಝಿಂಗ್ ಆಗಿರೋಂಥ ಪ್ರಾಡಕ್ಟ್ ಇದೆ, ರೀಬಿಲ್ಡ್ ಸ್ಟ್ರೆಂತ್ ಅಂತ. ಯು ರಿಯಲಿ ಕೆನಾಟ್ ಅಂಡರ್ಸ್ಟ್ಯಾಂಡ್ ಅದು ಎಂಥ ಪ್ರಾಡಕ್ಟ್ಸ್ ಅಪ್ಪ ಅಂತಂದರೆ ಅಂಥದ್ದೊಂದು ಅಮೇಝಿಂಗ್ ಮಿರಾಕಲ್ನ ಕ್ರಿಯೇಟ್ ಮಾಡ್ತದೆ ಗೊತ್ತಾ. ಬಿಕಾಸ್ ಇದರೊಳಗಡೆ ಆಲ್ ಟೈಪ್ಸ್ ಆಫ್ BCAHs ಅಂತ ಅಂದರೆ ಬ್ರಾಂಚ್ ಚೈನ್ ಅಮಿನೋ ಆಸಿಡ್ಸ್ ಅಂತ ಕರಿತೀವಿ. ಅಂದರೆ ಆಲ್ ಟೈಪ್ಸ್ ಆಫ್ ಅಮಿನೋ ಆಸಿಡ್ಸ್ ಒಳಗಡೆ ಇರೋದ್ರಿಂದ ನಿಮ್ಮ ಬಾಡಿ ಒಳಗಡೆ ಹೋಗ್ಬಿಟ್ಟು ಐಡಿಯಲ್ ಮಸಲ್ ಬಿಲ್ಡಿಂಗ್ ಹೋಗಿ ಹೆಲ್ಪ್ ಮಾಡ್ತದೆ. ಅದು ಅಷ್ಟೇ ಲೀನ್ ಮಸಲ್ ಬಿಲ್ಡಿಂಗ್. ತುಂಬ ಜನಕ್ಕೆ ಇಷ್ಟ ಆಗಿರೋದು ಲೀನ್ ಮಸಲ್ಸ್. ಯಾರಿಗೂ ಕೂಡ ಇವಾಗ ನೋಡಿ, ಈಗಿನ ಟ್ರೆಂಡಲ್ಲಿ ಬಲ್ಕ್ ಮಸಲ್ ಮೇಂಟೈನ್ ಮಾಡೋದು ಭಾಳ ಕಷ್ಟ. ಎಷ್ಟೊಂದು ಜನ ಅನ್ಕೊಳ್ತಾರೆ ಬಲ್ಕ್ ಮಸಲ್ ಮಾಡ್ಬೋಣ ಅಂತ. ಬಟ್ ಮಸಲ್ ಮಾಡೋದು ಅಂಥದ್ದು ಪಾಪ ಅದರದೇ ಆದಂಥ ಹಾರ್ಡ್ ವರ್ಕ್ ಇದೆ. ಖಂಡಿತ ಐ ಅಗ್ರಿ, ಅದಕ್ಕೆ ಆದಂಥ ಹಾರ್ಡ್ ವರ್ಕು ಬೇಜಾನ್ ದುಡ್ಡೆಲ್ಲ ಖರ್ಚಾಗುತ್ತೆ. ಬಟ್ ಆ ಮಸಲ್ನ ಮೇಂಟೈನ್ ಮಾಡಬೇಕಾದ್ರೂ ಬೇಜಾನ್ ದುಡ್ಡು ಖರ್ಚಾಗುತ್ತೆ ಗೊತ್ತಾ. ನೀವು ಅದನ್ನು ತಲೆಯಲ್ಲಿ ಇಟ್ಕೊಳ್ಬೇಕು. ಏನೋ ಒಂದು ಒಳ್ಳೆ ಬಾಡಿ ಎಲ್ಲ ಬಿಲ್ಡ್ ಮಾಡಿ ಅದೇ ಫಿಸಿಕ್ನ ಮೇಂಟೈನ್ ಮಾಡ್ಬೇಕಾದ್ರೆ ತಿಂಗಳಿಗೆ ಏನೇನೋ 30,000 ರಿಂದ 40,000 ರೂಪಾಯಿ ಖರ್ಚಾಗುತ್ತೆ ಬಾಡಿಗೆ. ಅದೇ ನಿಮ್ದು ಒಂದು ಲೀನ್ ಮಸಲ್ ಮಾಸ್ನ ಬಿಲ್ಡ್ ಮಾಡ್ಬೇಕಾದ್ರೆ ನಿಮ್ಗೆ ಅದೇನು ಅಷ್ಟೊಂದೆಲ್ಲ ದುಡ್ಡೆಲ್ಲ ಏನು ಖರ್ಚಾಗಲ್ಲ. ಲೈಟಾಗಿ ನೀವು ಎಗ್ನ ತಿನ್ಕೊಂಡು ರೀಬಿಲ್ಡ್ ಸ್ಟ್ರೆಂತ್ನ ಕುಡ್ಕೊಂಡು ಶೇಕ್ನ ಕುಡ್ಕೊಂಡು ಮೇಂಟೈನ್ ಮಾಡ್ಕೊಳ್ಬೋದು. ಸೊ ಇವಾಗ ನಾನು ನೋಡಿ, ಫಾರ್ ಎಕ್ಸಾಂಪಲ್ ನಾನು ಈಗ ಲೀನ್ ಮಸಲ್ನ ಬಿಲ್ಡ್ ಮಾಡೋದ್ರಲ್ಲಿ ನನಗೆ ಆಸಕ್ತಿ ಇದೆ. ನಾನೀಗ ಲೀನ್ ಮಸಲ್ನ ಬಿಲ್ಡ್ ಮಾಡ್ತಿದ್ದೀನಿ, ಈಗ ಆಲ್ರೆಡಿ ಪ್ರೊಸೆಸ್ ನಡೀತಿದೆ. ಸೊ ಈ ಲೀನ್ ಮಸಲ್ನ ಬಿಲ್ಡ್ ಮಾಡೋದ್ರಿಂದ ನಾವು ರೀಬಿಲ್ಡ್ ತೊಗೊಳೋದ್ರಿಂದ ನಮ್ಮ ಬಾಡಿಗೆ ಬೇಕಾದಂಥ ಮಸಲ್ ಡೆವಲಪ್ಮೆಂಟ್ ಆಗೋದಕ್ಕೂ ಚೆನ್ನಾಗುತ್ತೆ. ಆ್ಯಂಡ್ ಬಾಡಿ ನೀಟಾಗಿ ಶೇಪ್ ಬರೋದಕ್ಕೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಬಾಡಿ ಐಡಿಯಲ್ ಮಸಲ್ ಮಾಸ್ನ ಮೇಂಟೈನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ರೀಬಿಲ್ಡ್ ಸ್ಟ್ರೆಂತ್. ಸೊ ಅದೊಳಗಡೆ ಆಲ್ ಟೈಪ್ಸ್ ಆಫ್ ಅಮಿನೋ ಆಸಿಡ್ಸ್. ಆ್ಯಂಡ್ ಒಂದು ಸರ್ವಿಂಗ್ ಆಫ್ ರೀಬಿಲ್ಡ್ ಸ್ಟ್ರೆಂತಲ್ಲಿ ನಿಮಗೆ 24 grams ಆಫ್ ಪ್ರೋಟೀನ್ ಸಿಗುತ್ತೆ. ಅಂದರೆ 24 ಗ್ರಾಮ್ ಆಫ್ ಪ್ರೋಟೀನ್. ಇಟ್ಸ್ ಅ ವೆರಿ ಗುಡ್ ಅಮೌಂಟ್ ಆಫ್ ಪ್ರೋಟೀನ್. ಆ್ಯಂಡ್ ಅದನ್ನು ಕೊಡೋದ್ರಿಂದ ಬಾಡಿಗೆ ವೆರಿ ಹೆಲ್ಪ್ಫುಲ್ ಆಗಿ ನಿಮ್ಮದು ಮಸಲ್ ಬ್ರೇಕ್ ಡೌನ್ ಆಗಿರೋದನ್ನ ಚೆನ್ನಾಗಿ ರಿಪೇರ್ ಮಾಡಿ ಮಸಲ್ ಬಿಲ್ಡಿಂಗಿಗೆ ಅಂತಲೇ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದು ಕಂಪ್ಲೀಟ್ಲಿ ಚಾಕ್ಲೇಟ್ ಫ್ಲೇವರಲ್ಲಿ ಬರುತ್ತೆ. ಆ್ಯಂಡ್ ನೀವು ಯಾರಾದರೂ ಒಬ್ಬರು ಪೋಸ್ಟ್ ವರ್ಕೌಟ್ ಪ್ರೀ ವರ್ಕೌಟ್ ಬಗ್ಗೆ ತಿಳ್ಕೊಂಡಿದ್ದೀರಾ, ಇಷ್ಟ ಆಗಿದೆ ಅಂತ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಆ್ಯಂಡ್ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು, ಆ್ಯಂಡ್ ನಿಮ್ಗೆ ಏನಾದರೂ ನಮ್ಮ ಕಡೆಯಿಂದ ಪರ್ಸ್ನಲ್ ಟ್ರೈನಿಂಗ್ ಬೇಕು, ಯಾವ ರೀತಿಯಾದಂಥ ಮಸಲ್ನ ಬಿಲ್ಡ್ ಮಾಡ್ಬೇಕು ಅಂದ್ಕೊಂಡಿದ್ರೆ, ಆ್ಯಂಡ್ ಯಾವ ರೀತಿ ನಿಮ್ಮದು ಫಿಸಿಕ್ನ ನೀವು ಬಿಲ್ಡ್ ಮಾಡ್ಬೇಕು ಅಂದ್ಕೊಂಡಿದ್ರೆ, ಅದಕ್ಕೋಸ್ಕರ ನಾನು ನಿಮಗೆ ಪರ್ಸ್ನಲ್ ಟ್ರೈನಿಂಗ್ ಬೇಕಾದ್ರೆ ಕೊಡ್ಬೋದು. ಸೊ ನೀವು ಅದಕ್ಕೋಸ್ಕರ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾರಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ವೆಯ್ಟ್ ಲಾಸ್ ಮಾಡಿಸಿ. ಆ್ಯಂಡ್ ಪರ್ಸ್ನಲಿ ಇವಾಗ ಫಾರ್ ಎಕ್ಸಾಂಪಲ್ ನಾನು ಪರ್ಸನಲಿ 27 kilos ಆಫ್ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಕಂಪ್ಲೀಟ್ಲಿ ಐ ಮೀನ್ ಟು ವೆಲ್ನೆಸ್ ಇಂಡಸ್ಟ್ರಿ. ತುಂಬ ಜನಕ್ಕೆ ಡ್ಯಾಟ್ ಪ್ಲಾನ್ಸ್ನ ಕೊಡ್ತಾ ಇರ್ತೀವಿ, ಆ್ಯಂಡ್ ಅದ್ರ ಜೊತೆ ವೆಯ್ಟ್ ಲಾಸ್ ಪ್ಲಾನ್ಸ್ನ ಕೊಡ್ತಿರ್ತೀವಿ. ಆ್ಯಂಡ್ ಅದೇ ರೀತಿಯೇ ಯಾವ ರೀತಿ ನಮ್ಮ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಕೊಂಡು ವೆಯ್ಟ್ ಲಾಸ್ ಮಾಡಿಕೊಂಡು ನಿಮ್ಮ ಆರೋಗ್ಯನ ಫಿಟ್ ಆ್ಯಂಡ್ ಫೈನ್ ಆಗಿ ಇಟ್ಕೊಳ್ಬೋದು ಅಂತ ಹೇಳ್ತಾ ನಿಮ್ಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ನಾನು ಇರ್ತೀನಿ. ಸೊ ನಿಮ್ಗೇನೋ ಇಂಟ್ರೆಸ್ಟ್ ಇದ್ದರೆ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾರಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಇದೇ ರೀತಿಯಾದಂಥ ಕಂಟೆಂಟ್ ರಿಲೇಟೆಡ್ ವೀಡಿಯೋಸ್ಗೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತುಂಬ ಜನ ಹತ್ರ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಅಮೇಜಿಂಗ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.